ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್. ಗೆದ್ದೆ ಗೆಲ್ತೀನಿ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಮನುಷ್ಯನ ಜೀವನದಲ್ಲಿ ಗುರಿ ಇರಬೇಕು. ಗುರಿ ಇರಲಿಲ್ಲ ಅಂದರೆ ಆ ಮನುಷ್ಯನ ಹುಟ್ಟಿಗೆ ಅರ್ಥ ಇರುವುದಿಲ್ಲ. ನಾವು ಜೀವನದಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದನ್ನು ಮಾಡ್ತೀನಿ ಅಂತ ಛಲ ಇರಬೇಕು. ನಾವು ಎಷ್ಟೇ ಸಲ ಸೋತರೂ ಪ್ರಯತ್ನ ಬಿಡಬಾರ್ದು. ಎಲ್ಲರಿಗೂ ಒಂದು ಅವಕಾಶ ಕೊಡ್ತಾನೆ ಆ ದೇವರು. ನೀನು ಸೋತಿರ್ಬೋದು, ಆದರೆ ಸತ್ತಿಲ್ಲ. ನಿನ್ನ ಸೋಲನ್ನು ನೋಡಿ ನಕ್ಕಿದವರಿಗೆ ನೀನು ಸರಿಯಾದ ಉತ್ತರ ಕೊಡಬೇಕು. ಹಿರಿಯರು ಒಂದು ಗಾದೆ ಮಾತು ಹೇಳ್ತಾರೆ, ಗೆದ್ದೆ ಗೆಲ್ತೀನಿ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಹೌದು ಸ್ನೇಹಿತರೆ, ನಿನ್ನಲ್ಲಿ ಒಳ್ಳೆತನ ಇದ್ದರೆ ನಿನಗೆ ಗೆಲುವು ಸಿಗುತ್ತೆ. ಅದಕ್ಕಿಂತ ಮುಂಚೆ 10ರಷ್ಟು ಸೋಲು ಸಿಗಲಿ, ಆದರೆ ಎದೆಗುಂದಬೇಡಿ. ಏಕೆಂದರೆ ನಿನ್ನ ಸೋಲೆ ಗೆಲುವಿನ ಮೆಟ್ಟಿಲು ಆಗುವುದಂತೂ ಖಂಡಿತ. ನೀನು ನಿನ್ನ ಮನಸ್ಸಲ್ಲಿ ಅನ್ಕೋಬೇಕು, ಇದು ನನ್ನ ಗುರಿ, ನಾನು ಈ ಗುರಿಯನ್ನು ಮುಟ್ಟಬೇಕು. ನನ್ನ ನೋಡಿ ನಕ್ಕದವರ ಮುಂದೆ ಬೆಳಿಬೇಕು. ನಾನು ನನ್ನ ಗೆಲುವಿನ ದಡವನ್ನು ಸೇರಬೇಕು. ನನ್ನನ್ನು ಪ್ರೋತ್ಸಾಹಿಸಿದವ್ರಿಗೆ ನಾನು ಮುಂದೆ ಅವರ ಕೈ ಹಿಡಿಬೇಕು. ಜೀವನದಲ್ಲಿ ಸದಾ ಸಂತೋಷವಾಗಿರಬೇಕೆಂದರೆ ಎಂತಹ ಪರಿಸ್ಥಿತಿ ಹಾಗೂ ಯಾವುದೇ ಸವಾಲುಗಳು ಬಂದರೂ ನಾನು ಅದನ್ನು ಎದುರಿಸ್ತೀನಿ ಅನ್ನೋ ಕಲ್ಲು ಮನಸ್ಸು ನಿನ್ನದಾಗಿರಬೇಕು. ಕೂತ್ಕೋಬೇಡ, ಸುಮ್ಮನೆ ಕೂತ್ಕೋಬೇಡ. ನಿನ್ನ ಕೆಲಸ ಏನಿದೆಯೋ ಅದನ್ನು ಇವತ್ತೇ ಮಾಡು. ಇವತ್ತು ನಾನು ಈ ಕೆಲಸ ಮಾಡಲ್ಲ, ನಾಳೆ ಮಾಡ್ತೀನಿ ಅಥವಾ 2 ದಿನ ಬಿಟ್ಟು ಮಾಡ್ತೀನಿ ಅನ್ನೋ ನಿನ್ನ ಮನಸ್ಸೇ ನಿನ್ನ ಎಲ್ಲ ಕನಸುಗಳನ್ನು ಹಾಳು ಮಾಡಿಬಿಡುತ್ತೆ. ಇದು ಕೇವಲ ನಿನ್ನ ಸಮಸ್ಯೆ ಮಾತ್ರ ಅಲ್ಲ. ಈ ಭೂಮಿ ಮೇಲೆ 99% ಜನರು ಇದೇ ತಪ್ಪನ್ನು ಮಾಡ್ತಾರೆ. ಅವರಿಗೆ ಎಷ್ಟೇ ಬುದ್ಧಿ ಹೇಳಿದರೂ ಅವರು ಸರಿ ಹೋಗಲ್ಲ. ನೀನು ಈ ತಪ್ಪನ್ನು ಮಾಡ್ತಾ ಇದ್ದರೆ ಹಿಂದೆ ಬಿಟ್ಟು ಬಿಡು. ನಿನ್ನ ಇವತ್ತಿನ ಕೆಲಸ ಏನಿದೆಯೋ ಅದನ್ನು ಇವತ್ತು ಮಾಡಿಬಿಡು. ನಾಳೆ ಅಂದವ್ರ ಮನೆ ಹಾಳು ಅಂದಂಗೆ ನಿನ್ನ ಗುರಿಗಳನ್ನು ಮುಂದೆ ಹಾಕಬೇಡ. ನಿನ್ನ ಗುರಿಯನ್ನು ಮುಟ್ಟಲು ನಿನಗೆ ತೊಂದರೆ ಅನಿಸಿದರೆ ಆ ತೊಂದರೆಗೆ ಕಾರಣಗಳನ್ನು ಮೊದಲು ತಿಳಿದುಕೋ. ವೈಜ್ಞಾನಿಕ ಪ್ರಕಾರ ಈಗಿನ ಕಾಲದ ಯುವಕ ಯುವತಿಯರು ತಮ್ಮ ಗುರಿಯನ್ನು ಸಾಧಿಸಲು ವೈಫಲ್ಯರಾಗಲು ಮುಖ್ಯ ಕಾರಣಗಳೆಂದರೆ ಅತಿಯಾದ ಮೊಬೈಲ್, ಸೋಷಿಯಲ್ ಮೀಡಿಯಾ ಮತ್ತು ಆನ್ಲೈನ್ ರಮ್ಮಿ ಅಂತಹ ಗೇಮ್ಗಳನ್ನು ಆಡುವುದು. ಇದರಿಂದ ನಿಮ್ಮ ಸಾಕಷ್ಟು ಸಮಯ ವ್ಯರ್ಥವಾಗುತ್ತೆ. ಒಂದು ತಿಳಿದುಕೋ, ನಿನ್ನ ಜೀವನದಲ್ಲಿ ನೀನು ನಿನ್ನ ಸಲುವಾಗಿ ಗುರಿ ಇಟ್ಟುಕೊಳ್ಳಬೇಡ. ನಿನ್ನನ್ನು ಈ ಭೂಮಿಗೆ ತಂದ ನಿನ್ನ ತಂದೆ ತಾಯಿಗೋಸ್ಕರ ನಿನ್ನ ಗುರಿಯನ್ನು ಇಟ್ಟುಕೋ. ಒಂದು ಸಲ ನೀನು ಗೆದ್ದರೆ ನಿಮ್ಮ ತಂದೆ ತಾಯಿ ಕಣ್ಣಲ್ಲಿ ಹಾಗೂ ಮುಗ್ಧ ಮುಖದಲ್ಲಿ ಖುಷಿ ನೋಡು. ನೀನು ಗೆಲ್ತೀಯ, ತಡವಾದರೂ ಪರವಾಗಿಲ್ಲ. ಏಕೆಂದರೆ ಒಳ್ಳೆತನಕ್ಕೆ ಮೊದಲು ಸೋಲು ಬಂದರೂ ನಂತರ ಗೆಲುವು ಅನ್ನುವುದು ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.